ಫ್ರೆಂಡ್ಸ್, ನೀವು ನೋಡಿರ್ತೀರ ಅಂಗಡಿಯಲ್ಲಿ ಯಾವುದೇ ಒಂದು ಹಾರ ತಗೊಳಕ್ಕೆ ಹೋದಾಗಲೂ ಈ ಥರ ಬಿಳಿ ಕಲರ್ ಹಾರ ಇರುತ್ತೆ. ಬಟ್ ಈ ಹಾರನ ನೋಡಿದರೆ ಖಂಡಿತ ನಮಗೆ ಇದು ಯಾವುದೋ ಫೈಬರು ಪ್ಲಾಸ್ಟಿಕ್ ಹಾರ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಯಾರು ಸತ್ತೋ ದೊಡ್ಡ ದೊಡ್ಡ ಪ್ರಾಣಿಯಿಂದ ನೋಡಿ ಈ ಥರ ಮೂಳೆ ತಂದು ಈ ಥರ ಪಾಲಿಷ್ ಮಾಡಿ ಯಾವ ಡಿಸೈನ್ ಬೇಕೋ ಆ ಥರ ಡಿಸೈನ್ ಮಾಡಿಕೊಂಡು ಹಾರನ ತಯಾರು ಮಾಡ್ತಾರೆ. ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಥರ ನೂರಾರು ಮಣಿಗಳ ಥರ ಮಾಡಿಕೊಂಡು ಮಿಷಿನಲ್ಲಿ ಪುನಃ ಅದಕ್ಕೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡಿಕೊಂಡು ಒಂದು ಹಾರನ ತಯಾರಿಸ್ತಾರೆ. ಆದರೆ ನಮಗೆ ನಿಜವಾಗ್ಲೂ ಅಷ್ಟೇ, ನೋಡಿದ್ರೆ ಗೊತ್ತಾಗೋದಿಲ್ಲ. ನಾವು ಯಾವುದೋ ಒಂದು ಪ್ಲಾಸ್ಟಿಕ್ಕಿದು ಅಥವಾ ಫೈಬರಿಂದ ಮಾಡಿರೋ ಹಾರ ಅಂದ್ಕೊತೀವಿ. ಆದರೆ ಖಂಡಿತ ತಗೊಳ್ಳೋಕ್ಕಿಂತ ಮುಂಚೆ ಹುಷಾರು. ನೋಡಿ ಯಾವ ಥರ ಬೆಳ್ಳಿಗೆ ಹಾರ ತಯಾರು ಮಾಡಿ ಯಾವ ಥರ ಡಿಸೈನ್ ಬೇಕಲ್ಲಿ ಮಾಡಿಟ್ಟಿದ್ದಾರೆ ನೋಡಿ. ಆದ್ದರಿಂದ ನಾವು ಈ ಥರ ಹಾರನ ತಗೊಳ್ಳೋಕ್ಕಿಂತ ಮುಂಚೆ ಹುಷಾರಾಗಿ ತಗೊಳ್ಬೇಕು. ಯಾಕಂದರೆ ದೇವರಿಗೆ ಹಾಕೋಂಥ ಹಾರ ಮುಖ್ಯವಾಗಿ ಈ ಥರ ಮಾಡಿದರೆ ಖಂಡಿತ ಅದು ದೇವರಿಗೆ ಸಮರ್ಪಣೆ ಮಾಡ್ದಂಗೆ ಆಗಲ್ಲ. ಆದ್ದರಿಂದ ಹುಷಾರಾಗಿ ನೋಡಿ ಸೂಕ್ಷ್ಮವಾಗಿ ಗಮನಿಸಿ ಹಾರ ತಗೊಳ್ಳಿ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.